ಈ ಸಂಧಿಗೆ ಕೆಲಸ ನನಗೂ ಕಡಿಮೆ ಅದ. ಹಾ ಯಾಕ ಯಾಕ್ರಿ? ನಮ್ಮ ಸರಜೋಡಿ ಹಾಡುವಂತ ಕಲಾವಿದರು ಹೌದಿಪ್ಪ. ಅವರಿಗೇನೋ ಮಾತಾಡ್ಲಕ್ಕ ಬಹುಶಃ ಅವಕಾಶ ಕೊಟ್ಟಂಗ ಕಾಣಲ್ಲ. ಹಾ ಹಿಂಗಾಗಿ ಅವರು ವಿಷಯ ಏನೂ ಮಾತಾಡ್ಲಿಲ್ಲ. ಹೌದು. ಆದ್ರೆ ನೀವು ಕೇಳ್ತೀರಿ ಅಂದ್ರೆ ಅವ್ರು ಮಾತಾಡ್ಲಿಲ್ಲ ಅಂದ್ರು ನಾ ಮಾತಾಡ್ಬೇಕಂತ ವಿಚಾರದ. ಮಾತಾಡಂದ್ರೆ ಮಾತಾಡ್ತೀನಿ, ಬ್ಯಾಡ ಅಂದ್ರೆ ನಾನು ಖಾಲಿ ಹಾಡ್ತೀನಿ. ಹಾ ಮಾತಾಡ್ರಿ. ಮಾತಾಡೋಣ್ರಿ. ಇಲ್ಲ, ಕೇಳಬೇಕಂದವ್ರು ಎಲ್ಲ ಒಳ್ಳೆಯವ್ರು ಇರ್ತಾರೆ, ಕೆಲವೊಬ್ರು ಏನಾದ್ರು ಕೆಲವೊಬ್ರು ವಿಚಾರ ಇರ್ತದ. ಒಂದು 10 ನಿಮಿಷದ ಕಾಲ ನನ್ನ ಪಾಲ ಬೆಂಕಿ ಹಚ್ಕೊಂಡವ್ರ ಶ್ರೇಷ್ಠತ ನಾನು ನಿಮಗೆ ಹೇಳಿ ಒಂದು ಮಾತು ಕೊಟ್ಟಿನಿ. ಹಾ ನಾನೇ ಶಾಣೆ ಅಂತ ನಾನು ನಿಮಗೆ ಹೇಳಂಗಿಲ್ಲ. ಹೌದು. ನಾವು ನೀವು ಕೂಡ ಅದನ್ನು ವಿಚಾರ ಮಾಡೋಣ ಅಂತ ಹೇಳೀನಿ. ನಾವು ನೀವು ಕೂಡಿ ವಿಚಾರ ಮಾಡೋಣ. ತಾಯಿಂದೇರ ನೀವು ತುಸು ಮಂದಿ ಕೂತೀರಿ, ಇಷ್ಟು ಮಂದಿ ಕುಂದರಿ ಅವ ನಿಮ್ಮ ಮೇಲೆ ಒಂದು ಪದ ಹಾಡೋದು. ಹೌದೌದು. ಪಾಪ ನೀವು ಥಂಡ್ಯಾಗ ಕೂತಿರವ, ಪಾಪ ಏನು ಮಾಡೋದು, ಎಲ್ಲ ಡೊಳ್ಳಿನ ಹಾಡಿಕೆ ಕೇಳಕ್ಕೆ ಕಾಲಮಾನ ಹೋಗ್ಯಾವ. ಹೋಗ್ಯದಿಪ್ಪ ಹೋಗ್ಯದ. ನಾ ಕುಸ್ತಿ ಆಡ್ಲಕ್ಕೆ ಹೋಗ್ತಿದ್ದ. ಯಾರು ನೀವ್ರಿ? ಹಾ ಹಾ ಈಗ ಹಂಗೆ ಕಾಣಲ್ಲ ಬಿಡು, ಕುಸ್ತಿ ಆಡ್ದವ್ರು ಹಂಗೆ ಕಾಣಲ್ಲ. ಅದೇನು ಆದ್ರೂ ಕುಸ್ತಿ ಆಡ್ತಿದ್ದೆ. ಹೌದು. ಕುಸ್ತಿ ಆಡ್ಲಕ್ಕ ನಂಬಲ್ಲಿ ಹಿರೇಗೌರ ಅಂತ ಬರ್ತದೆ ಸರ್, ಅಮೋಘ ಸಿದ್ದನ ಮಠ ಮನಿ. ಹಾ ಸಿರಿಸೈಲ ಕಕ್ಕ ಇಂಗ್ಲೇಶ್ವರ ಮತ್ತು ಉಮದಿ ಮಾನುಷ್ಯದ ಮಾರಾಯ. ಹೌದ. ಇಬ್ರು ಬಂದಿದ್ರು. ಡೊಳ್ಳಿನ ಹಾಡಿಕೆ ಪತ್ತಾನೆ ನನಗೆ ಗೊತ್ತಿದ್ದಿತ್ತಿಲ್ಲ. ಹೌದೌದು. ಕುಸ್ತಿಗೆ ಹೋಗ್ತಿದ್ದೆವು. ನಮ್ಮಪ್ಪ ನಮ್ಮ ಶಿವಾರದವ್ರೆಲ್ಲರೂ ಕೂಡಿ ಎತ್ತಿನ ಗಾಡಿ. ಸುಮ್ಮನೆ ವಿಚಾರ ಮಾಡ್ರಿ, ಎತ್ತಿನ ಗಾಡಿ ಆಗಿನ ಕಾಲಕ್ಕೆ ಎಷ್ಟು ಬರ್ಬೇಕ್ರಿ? ಹಾ ಇದು ಎಸ್ನೇ ಇಸ್ವಿ ಒಳಗೆ 2005 ಹೌದು. 2005 ನನ್ನ ಅಂದಾಜ 1,000 ಹಿಡ್ಕೊಂಡು 1,500 ತನ ಬರೀ ಎತ್ತಿನ ಗಾಡಿ ಇದ್ದು. ವಿಚಾರ ಮಾಡ್ರಿ ಜನ ಎಷ್ಟು ಬಂದಿರ್ಬೇಕು. ಹೌದು. ಈಗೇನು ಹಂಗೆ ಬೈಕ ಇವು ಏನಂತಾರೆ ಎಲ್ಲ ಟ್ಯಾಕ್ಟರ್ ಭಾಳ ಸೌಕರ್ಯ ಇರಲಿಲ್ಲ 2005. ಹಾ ಹಾ ಈಗೇನಾದ್ರಿ? ಈಗೇನದ್ರಿ? ಈಗೇನೂ ಇಲ್ಲ. ಡ್ಯಾನ್ಸ್ ಹೊಡೆಯವ್ರು ಬಂದ್ರೆ ಮಾತ್ರ ಅದಕ್ಕಿಂತ ಹೆಚ್ಚಿಗೆ ಕೂಡಬಹುದು. ಹಾ ಕೂಡ್ತದ್ರಿ. ನಿಮಗೆ ನಾ ಯಾಕೆ ಎತ್ತೆತ್ತಿ ತೋರಿಸ್ತೀನಿ ಅಂದ್ರೆ, ಹಾ ಹಾ ನೀವು ಹೆಂಗರೆ ಕೇಳ್ರಿ, ಹಾ ಹೆಂಗರೆ ಕುಂದ್ರಿ, ಇದು ಪುಣ್ಯದ ಕೆಲಸ. ಹೌದೌದು. ನಾ ಯಾಕೆಷ್ಟು ಸಣ್ಣಾಗಿ ನಿಮಗೆ ವಿಚಾರ ಪದೇ ಪದೇ ಹೇಳ್ತೀನಿ ಅಂದ್ರೆ, ಹೌದು. ನಮ್ಮ ನಿರ್ಣಾಯಕರು ಒಂದು ಮಾತು ಹೇಳಿದ್ರು. ಏನ್ ಹೇಳಿದ್ರಿಪ್ಪ ಸರ್ ಅವರು? 84 ಲಕ್ಷ ಜೀವರಾಶಿ ತಿರುಗಿ 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 ಎಲ್ಲಿಗೆ ಬತ್ತಿದು? ಎಲ್ಲಿ ಇವತ್ರಿಪ್ಪ ಕೊನೆ ಮಾನವ ಜನ್ಮ. ಕೊನೆ ಅಲ್ಲೋ ಪುಣ್ಯಾತ್ಮ. ಹ್ಞೂ ರೀ. ಇದು ಕೊನೆ ಅಲ್ಲ ಸರ್. ಹಾ ಕೊನೆ ಯಾವಾಗ ಆಗ್ತದ ಗೊತ್ತದೇನು? ಯಾವಾಗ್ರಿ? ಈ ಜನ್ಮಕ್ಕೆ ಬಂದ ಬಳಕ ತಿಳ್ಕೊಂಡೆ ಅಂದ್ರೆ ಕೊನೆ. ಹಾ 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 ಈ ಜನ್ಮಕ್ಕೆ ಬಂದು ತಿಳ್ಕೊಂಡು ಏನಾದ್ರೂ ಇದ್ರ ಬೆಲೆ ಇಷ್ಟ ಐತಿ ಅಂತ ತಿಳ್ಕೊಂಡು ನೀ ಏನಾದ್ರೂ ಎಲ್ಲ ಏನು ಬಿಡಬೇಕಾಗ್ಯದ ಬಿಟ್ಟು ಏನು ಹಿಡಿಬೇಕಾಗ್ಯದ ಹಿಡಿದೆ ಅಂದ್ರೆ ಇದು ಕೊನೆ ಜನ್ಮ. ಹೌದು ಹೌದು. ಇಲ್ಲಂದ್ರ ಹಾ ಅನಂತ ಜನ್ಮ ಅಂತ ಹೇಳಿದ್ರು ಶಾಸ್ತ್ರ. ಹೌದು. ನೀ ಎಷ್ಟು ಜನ್ಮ ತಿರ್ಗದವ? ಹಾ 84 ಲಕ್ಷ ಅಲ್ಲ, ಹೌದಾ, ಅನಂತ ಯೋನಿಗಳನ್ನೆಲ್ಲ ತಿರುಗಿ 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 ನೀ ಮಾನವಕ್ಕೆ ಬಂದಿದ್ದಿ. ಈ ಮಾನವ ಜನ್ಮದ ಲಾಭ ತಿಳ್ಕೊಬೇಕಾಗ್ಯದ. ಹಾ ಹಾ ಇದು ಶ್ರೇಷ್ಠ ಮಾನವ ಜನ್ಮ. ಹಾ ಇದು ಒಂದು ಸಿಕ್ಕಿದ ನಮಗ ಪುಣ್ಯ. ಪುಣ್ಯ ರೀಪ ಪುಣ್ಯ. ಯಾವುದರೇ ಜಾತ್ಯಾಗ ಹುಟ್ರಿ ಹಾ ಅದು ಪ್ರಶ್ನೆ ಇಲ್ಲ. ಹೌದು. ನೀ ಯಾವ ಸಮಾಜದೊಳಗೆ ಹುಟ್ರಿ, ಏನಾದ್ರೂ ಮಾಡ್ರಿ, ಆದ್ರೆ ಮನುಷ್ಯ ಜನ್ಮ ಸಿಕ್ಕಿದ್ದು ಇದು ಒಂದು ದೊಡ್ಡ ಲಾಭ. ಹೌದು. ಎಷ್ಟೋ ಕಲೆ ಅದಾವ, ಆ ಕಲೆ ಮಾಡಿದ್ರೆ ನಿನಗ ಮುಕ್ತಿ ಇಲ್ಲ. ಈ ಶಿವಸ್ಥಾನ ಅದ್ರಿ ಇದು. ಇದ್ರೊಳಗೆ ನೋಡ್ರಿ, ಬ್ಯಾರೆ ಒಂದು ಕಲಾ ಸಂಘದೊಳಗೆ ಪ್ರವೇಶ ಮಾಡಿದ್ರೆ ಒಂದೇ ಮಾರ್ಗ ಹಾಡ್ಲಿಕ್ಕೆ ಬರ್ತದ. ಹೌದು. ಗೀಗಿ ಪದ ಹಾಡು 18 ಹಾಡ್ತಾರ, 29 ಏನಂತಾರ 18, 19 ನಮ್ಮ ಕಡೆ ಇಲ್ಲ ಎಲ್ಲ ಹಾಡ್ತಾರ. ಆದ್ರೆ ಈ ಶಿವಸ್ಥಾನ ಹೆಂಗದ ನೋಡ್ರಿ ಇದು. ಇದು ಶಿವನ ಒಡ್ಡೊಳಗ ಶಿವಸ್ಥಾನ. ಇದ್ರೊಳಗೆ ನಿಂತು ಸಿದ್ಧಾಟಿಗೆ ಹಾಡು. ಹೌದು. ಇಸ್ಲಾಂ ಧರ್ಮದ ಹೇಳು, ಕ್ರಿಶ್ಚಿಯನ್ರದ್ದು ಹೇಳು, ಬೌದ್ಧ ಧರ್ಮದವ್ರು ಹೇಳು, ಬಂಜಾರ ಸಮಾಜದವ್ರು ಹೇಳು, ಬೇಕಾದಕ್ಕೆ ಅವಕಾಶ ಮಾಡಿಕೊಡ್ತದ ಬಂಧುಗಳೇ ಶಿವಸ್ಥಾನ. ಹೌದು ಹೌದು. ನಾವು ತಿಳ್ಕೊಂಡಿಲ್ಲ. ನಮ್ಮ ಸ್ವಾರ್ಥಕ್ಕಾಗಿ ಶಿವಸ್ಥಾನ ಆಧಾರ ಇಟ್ಕೊಂಡು ಏನೇನೋ ಮಾತಾಡ್ಕೊತ ಹೊಂಟೇವು. ಹೌದೌದು.
ಏನೇನೋ ಮಾತಾಡ್ಕೊತ ಹೊಂಟೇವು. ಶಿವಸ್ಥಾನ ಆಧಾರ ಇಟ್ಕೊಂಡು ಇಂಥ ಬೆಂಕಿ ಅಂತ ಶಿವಸ್ಥಾನ ಮುಂದೆ ನಿಂತು ನಾವು ರೊಕ್ಕ ಗಳಿಸೋ ಸಲುವಾಗಿ, ನಮ್ಮ ಹೆಸರು ಮಾಡ್ಕೊಳ್ಳೋ ಸಲುವಾಗಿ ನಾವು ಬಾಯಿಗೆ ಬಂದಾಗ ಏನಾದರೂ ಬಗಳಿದ್ರ ಹೌದು ಶಿವಸ್ಥಾನದ ಸಾಕ್ಷಿ, ನನ್ನ ಸಣ್ಣ ಅನುಭವದ ಸಾಕ್ಷಿ ಹೇಳ್ತೀನಿ. ಮುಂದಿನ ಜನ್ಮಕ್ಕೆ ಯಾವ ಇದನ್ನು ಆಧಾರ ಇಟ್ಟುಕೊಂಡು ದುರ್ಯೋಪಯೋಗ ಪಡಿಸ್ತಾನಲ್ಲ, ಬೆಕ್ಕಾದೇನು ಮಾತಾಡ್ತಾನಲ್ಲ, ಮುಂದಿನ ಜನ್ಮದೊಳಗೆ ನಾಯಿಯಾಗಿ ಹುಟ್ಲಕ್ಕೆ ಅನುಮಾನ ಇಲ್ಲಂತ ಸಭೆಯೊಳಗೆ ನಾನು ಹೆಮ್ಮೆದಿಂದ ಹೇಳ್ತೀನಿ ಬಂಧುಗಳೇ. ಹೌದೌದು. ಯಾಕ ಹಾ ಇದು ಶಿವಸ್ಥಾನ ಸಾಕ್ಷಿಯಾಗಿ ನಮಗೇನದು ಗೊತ್ತದೇನು? ಹಾ ನಮ್ಮ ಹಿರಿಯರು ಏನು ಮಾಡಿದಾರ್ರಿ? ಹೌದು, ಜೇವ್ರ ಗೌಡರು ಹಾಡಿದ್ರು ಬಿತ್ತಲಾರದೆ ಹೊಲ ಬೆಳೀತು. ಬೆಳಿತ್ರಿಪ್ಪ ಬೆಳಿತು. ಹವಿನಾಳ ಮುತ್ತೆ ಹಾಡ್ದ ಹರಿದಿಮ್ಮಿನೊಳಗೆ ಹಾಡ್ತಿದ್ರು. ಹೌದು, ತಂದು ಡಗ್ಗ ತಾಳ ತಂದು ಕೂಡಿಸಿದ್ರು. ಹೌದು, ಪುಣ್ಯಾತ್ಮರು ಛಜ್ಜ ಕೊಡ್ತಿದ್ರು, ಅವರಿಗೆ ಬಾಳೆಹಣ್ಣು ಕೊಡ್ತಿದ್ರು. ಹಂಗ ಹಾಡಿ ನಮ್ಮ ಹಾಲು ಮತ್ತದ ಸಿದ್ದಾಟಿಗೆ ಇಲ್ಲಿಗೆ ತಂದು ನಿಂದ್ರಿಸಿದ್ರು. ಹೌದು. ಆದ್ರೆ ನಾವು ಇವತ್ತ ನಮಗ್ ಪುಗುಶಾಟಿ ಯಾರು ಕರ್ಸಲ್ರು, ಛಜ್ಜ ಕೊಟ್ಟು ನಮಗೆ ಯಾರು ಕರ್ಸಲ್ರು, ಬಾಳೆ ಹಣ್ಣು ಕೊಟ್ಟು ಯಾರು ಕರ್ಸಲ್ರು, ನಮಗೆ ತೆಂಗಿನಕಾಯಿ ಕೊಟ್ಟು ಕರ್ಸಲ್ರು. ನಮಗ 15-20 ಸಾವಿರ ರೂಪಾಯಿ ಕೊಟ್ಟು ಕರ್ಸ್ಲಿಕ್ಕತ್ತಾರ. ರೊಕ್ಕ ತಗೊಂಡು ನಾವು ಏನಾದ್ರು ಹೇಳ್ದೇವಂದ್ರೆ ಬತ್ ನೋಡಿ ಈಗ ಸಮೀಪ ಕಾಲ. ಯಾಕೆ ಮೀಟಿಂಗ್ ನಡೀತು? ಯಾಕೆ ಇವೆಲ್ಲ ನಡ್ಲಿಕ್ಕತ್ತಾವ ಗೊತ್ತದೇನ್ರಿ? ಯಾಕ್ರಿಪ್ಪ? ನಾವು ಮಾಡಿದ ಕರ್ಮ ಇಲ್ಲಿ ತುಂಬಿ ಬಿಟ್ಟದ. ಹೌದು ಹೌದು. ಅದರ ಸಲುವಾಗಿ ನಮ್ಮ ಬಾಯಿಗೆ ಹತೋಟಿ ಇರಬೇಕು, ನಮ್ಮ ಬಾಯಿಗೆ ನೀತಿ ಮಿತಿ ಇರಬೇಕು. ಹೌದು ಹೌದು. ಯಾಕ ಕೇಳಲಾರದವ್ರು ನೋಡ್ರಿ, ಆಗಾಳೆ ಹೊತ್ತು ಮಣಿಗೆ ಯಾರ್ಯಾರು ಹಾರಾಡ್ಲಕತ್ತಿದ್ರು. ಹೌದು ಪಾಪ ಒಂದೇ ಮಾತು ಹೇಳದ ಗದ್ದಲ ಮಾಡಬೇಡ್ರಿ ಅಂದ್ರೆ ಒಬ್ಬರು ಕೊಯ್ಯತಾರೆ. ಕೇಳಲ್ಲ, ಒಳ್ಳೆ ಮಾತು ಹೇಳಿದ್ರೆ ಜಗತ್ತ ಕೇಳ್ತದಪ್ಪ. ಕೇಳ್ತಾರ. ಕೇಳಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೇಳವ್ರ ಕೇಳ್ತಾರ. ಇಷ್ಟೇ ಒಳ್ಳೇದು ಹೇಳಿದೆ ಅಂದ್ರೆ ನೀನು ಜನ್ಮಕ್ಕೆ ಪುಣ್ಯ ಬರ್ತಂತೇಳಿ ಯೂಟ್ಯೂಬ್ ಮುಖಾಂತರ ನಾ ಕಲಾವಂತರಿಗೆ ಹೇಳಕ್ ಇಷ್ಟಪಡ್ತೀನಿ. ಹೌದು ಹೌದು. ನನ್ನ ಜನ್ಮಕ್ಕೆ ಪುಣ್ಯ ಬರ್ಲಿ ಅಂತ ನಾ ಎಂದೂ ಅನ್ನಂಗಿಲ್ಲ. ನಾ ಬರ್ಲಿ ಅಂದ್ರೆ ಅದು ನನಗೆ ಬರಂಗಿಲ್ಲ. ಹೌದು ಹೌದು. ಇದರ ಮ್ಯಾಲ ನಿಂತು ಒಳ್ಳೇದನ್ನೇ ಹೇಳಬೇಕು ಅಂತ ಹೇಳಿ ಬಂಧುಗಳೇ, ಬೆಂಕಿ ಹಚ್ಕೊಳ್ಳೋದು ಇದೊಂದು 5 ನಿಮಿಷ ವಿಚಾರ ಮಾಡೋನು. ವಿಷಯ ಹಿಂಗ ಮಾತಾಡ್ಬೇಕಲ್ಲ. ಹ್ಯಾಂಗ್ರಿಪ್ಪ ವಿಷಯ ಹಿಂಗ ಮಾತಾಡ್ಬೇಕು. ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢ. ಹೌದು, ತಾವೆಲ್ಲ ಸಮೀಪದಿಂದ ನೋಡಿರಿ. ಹುಬ್ಬಳ್ಳಿ ಸಿದ್ಧಾರೂಢರಿಗೆ ತಾವೆಲ್ಲ ಅವ್ರ ಚಿತ್ರ ನೋಡಿರಿ, ಅವ್ರ ಶಿಷ್ಯರಿಗೆ ನೋಡಿರಿ, ಅವ್ರ ಕತೆಗಳನ್ನ ತಾವೆಲ್ಲ ಕೇಳದವ್ರಿದ್ದೀರಿ. ಹೌದಿಪ್ಪ ಹೌದು. ನಿಮಗೆ ಎಷ್ಟು ದೂರ ಐತಿ ಅಂದ್ರೆ 300 ಕಿಲೋಮೀಟರ್ ಹಿಡ್ಕೊಂಡು 350 ಕಿಲೋಮೀಟರ್ ಅಂತರ ನಮಗೆ ನಿಮಗದ. ಅಂತ ಒಂದು ತಳಭಾಗದಾಗ ಸಿಕ್ಕವ್ರು ನಾವು. ಹೌದು, ನೀವು ಪುಣ್ಯಾತ್ಮರು, ಹುಬ್ಬಳ್ಳಿ ಸಮೀಪಿದ್ದವ್ರು. ಹೌದಿಪ್ಪ ಹೌದು. ಹುಬ್ಬಳ್ಳಿ ಸಿದ್ಧಾರೂಢರ ಮಠಕ್ಕೆ ಒಬ್ಬ ಮಾರ್ವಾಡಿ ಬಂದ. ಏನು ಮಾರ್ವಾಡಿ ಬಂದ? ಹೌದು, ಮಾರ್ವಾಡಿ ಬಂದ. ಹೌದು, ಮಾರ್ವಾಡಿ ಬಂದ್ಯಪ್ಪ ಸಿದ್ಧಾರೂಢರ ಅಂತ ಕರೆದ. ದೊಡ್ಡ ಶ್ರೀಮಂತ. ಹೌದು. ಎಷ್ಟು ಅವನು ಮಾತಿನೊಳಗೆ ಎಷ್ಟರೇ ಭಾವ ತುಂಬಿರ್ಬೇಡ. ಯಪ್ಪ ಸಿದ್ಧಾರೂಢರ ಅಂತೇಳಿ ಬಂದು ನಮಸ್ಕಾರ ಮಾಡ್ದ. ಸಿದ್ಧಾರೂಢ ನೋಡ್ಲಿಲ್ಲ. ಮಕ್ಕೋಪ ಹೊಡಿನಿ. ಹೌದೌದು. ನಾವು ಸಿದ್ಧಾರೂಢ ಆಗಲ್ಲ, ಮುಗೀತು ನಮ್ಮದು. ಹೌದೌದು. ನಾ ಮಾತಾಡ್ತೀನಿ ಮ್ಯಾಂಗ ಓದ್ತಾರೆ, ಹ್ಯಾಂಗ ಮಾಡ್ತೀರಿ? ನಾನು ಸಂಗನಾಗ ಹೆಂಗೆ ಮಾಡ್ತಾರ ಪಾಪ, ನಿಮ್ಗೆ ಹೆಂಗೆ ನಿದ್ದೆ ಬರಬೇಡ ಹೇಳ್ರಿ. ಹೌದೌದು. ಸಿದ್ಧಾರೂಢರಿಗೆ ಮಾರ್ವಾಡಿ ಬಂದು ನಮಸ್ಕಾರ ಮಾಡ್ದ, ಕೈ ಹಚ್ಚದ, ವೃತ್ತಿ ಬತ್ತು. ಯಾಕ? ಸಿದ್ಧಾರೂಢ ನಮ್ಮ ನಿಮ್ಮಂಗ ಈ ರೂಢಿ ಒಳಗೆ ಇರ್ಲಿಲ್ರಿ ಅವರು. ಹ್ಯಾಂಗಿದ್ರಿಪ್ಪ? ಸಿದ್ಧಾರೂಢರಿಗೆ ಇನ್ನೊಂದು ಹೆಸರದ, ನಮ್ಮ ಹನುಮಂತ ಸರ್ ಅವ್ರಿಗೂ ಗೊತ್ತದ, ನಿಮಗೂ ಗೊತ್ತದ. ಹೌದು. ಅವ್ರಿಗೆ ಏನಂತಿದ್ರು? ಆರೂಢ. ಏನು ಆರೋಢ? ಆರೂಢ ಅಂದ್ರೆ ಏನ್ರಿಪ್ಪ? ಈ ರೂಢಿ ಬಿಟ್ಟು ಆ ಭಗವಂತನ ಚಿಂತನೆ ಒಳಗೆ ಯಾವ ಇರ್ತಾನ ನೋಡ್ರಿ, ಅವರಿಗೆ ಆರೂಢ ಸ್ಥಿತಿ ಬರ್ತದ. ಹೆಂಗ? ನಾನೂ ಅಲ್ಲ, ಹೌದು, ಇದು ನನ್ನದೂ ಅಲ್ಲ ಅಂತೇಳಿ ಯಾವ ತಿಳಿದಿರ್ತಾನಲ್ಲ, ಅವ್ರಿಗೆ ಆರೂಢ ಸ್ಥಿತಿ ಬರ್ತದ. ಹೌದಿಪ್ಪ ಹೌದು.